Dear students, welcome back to the 31st session of our sociology class or 5th semester belonging to University of Mysore. I am Dr. Mohan Kumar KS, working as Assistant Professor, Department of Sociology in Government First Grade College, Alur, Assam District. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ರೂರಲ್ ಸೊಸೈಟಿ ಅಂಡ್ ರೀಕನ್ಸ್ಟ್ರಕ್ಷನ್ ಅನ್ನುವ ಪತ್ರಿಕೆ ಗ್ರಾಮೀಣ ಸಮಾಜ ಮತ್ತು ಪುನರ್ನಿರ್ಮಾಣ ಅದರಲ್ಲಿ 3ನೇ ಚಾಪ್ಟರ್ ಥರ್ಡ್ ಚಾಪ್ಟರ್ ಮಾರ್ಕೆಟ್ಸ್ ಅಂಡ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಮಾರುಕಟ್ಟೆಗಳ ಮತ್ತು ಐತಿಹಾಸಿಕ ಹಿನ್ನೆಲೆಗೆ ಸಂಬಂಧಿಸಿದಂತೆ 31ನೇ ಸೆಷನ್ ಇಂಪ್ಯಾಕ್ಟ್ ಆಫ್ ವರ್ಚುವಲ್ ಆರ್ ಆನ್ಲೈನ್ ಮಾರ್ಕೆಟ್ಸ್ ಆನ್ ಟ್ರೆಡಿಷನಲ್ ಸೆಲ್ಲರ್ಸ್ ಹೋಲ್ಸೇಲ್ ಅಂಡ್ ರಿಟೈಲ್ ಸಾಂಪ್ರದಾಯಿಕ ಸಗಟು ಮತ್ತು ಚಿಲ್ಲರೆ ಮಾರಾಟಗಾರರ ಮೇಲೆ ಅಗೋಚರ ಅಥವಾ ಆನ್ಲೈನ್ ಮಾರುಕಟ್ಟೆಗಳ ಪ್ರಭಾವ ಅನ್ನುವ ವಿಚಾರವಾಗಿ ಇಂದು ತಿಳಿದುಕೊಳ್ಳೋಣ. ಇಂಟ್ರೊಡಕ್ಷನ್. The term e-commerce was coined back in the 1960s. E-commerce is buying and selling of goods and services over the internet. E-commerce has become one of the most popular methods of making money online. Before e-commerce, buying and selling were done without internet physically in the markets, but after the arrival of e-commerce in India, our life has become more convenient because of its number of advantages. The advantages offered by e-commerce are online shopping of anything at any time and at any place. Customers can find the products on e-commerce websites which is not available in physical markets. It reduces cost and time. Without stepping out from home, we can get our product at home. ನಾವು ಇಂದು ಇಂಪ್ಯಾಕ್ಟ್ ಆಫ್ ವರ್ಚುವಲ್ ಅಂಡ್ ಆನ್ಲೈನ್ ಮಾರ್ಕೆಟ್ಸ್ ಆನ್ ಟ್ರೆಡಿಷನಲ್ ಸೆಲ್ಲರ್ಸ್ ಹೋಲ್ಸೇಲ್ ಅಂಡ್ ರಿಟೈಲ್ ಗೆ ಸಂಬಂಧಿಸಿದಂತೆ ನಾವು ತಿಳ್ಕೊಳ್ತಾ ಇದ್ವಿ. ಇ ಕಾಮರ್ಸ್ ಎಂಬ ಪದವನ್ನ 1960ರ ದಶಕದಲ್ಲಿ ಬಳಸಲಾಯಿತು. ಇ ಕಾಮರ್ಸ್ ಅಂತರ್ಜಾಲದಲ್ಲಿ ಸರಕು ಮತ್ತು ಸೇವೆಗಳ ಖರೀದಿ ಮತ್ತು ಮಾರಾಟವಾಗಿದೆ. ಇ ಕಾಮರ್ಸ್ ಆನ್ಲೈನ್ ನಲ್ಲಿ ಹಣ ಸಂಪಾದಿಸುವ ಅತ್ಯಂತ ಜನಪ್ರಿಯ ವಿಧಾನಗಳಲ್ಲಿ ಒಂದಾಗಿದೆ. ಮೊದಲು ಇ ಕಾಮರ್ಸ್ ಖರೀದಿ ಮತ್ತು ಮಾರಾಟವನ್ನ ಮಾರುಕಟ್ಟೆಯಲ್ಲಿ ಭೌತಿಕವಾಗಿ ಇಂಟರ್ನೆಟ್ ಇಲ್ಲದೆ ಮಾಡಲಾಗ್ತಾ ಇತ್ತು. ಆದರೆ ಭಾರತದಲ್ಲಿ ಇ ಕಾಮರ್ಸ್ ಬಂದ ನಂತರ ನಮ್ಮ ಜೀವನವು ಅದರ ಸಂಖ್ಯೆಯಿಂದಾಗಿ ಹೆಚ್ಚು ಅನುಕೂಲಕರವಾಗಿದೆ. ಇ ಕಾಮರ್ಸ್ ನೀಡುವ ಅನುಕೂಲಗಳು ಯಾವುದೇ ಸಮಯದಲ್ಲಿ ಮತ್ತು ಯಾವುದೇ ಸ್ಥಳದಲ್ಲಿ ಆನ್ಲೈನ್ ಶಾಪಿಂಗ್, ಗ್ರಾಹಕರು ಇ ಕಾಮರ್ಸ್ ವೆಬ್ಸೈಟ್ಗಳಲ್ಲಿ ಭೌತಿಕ ಮಾರುಕಟ್ಟೆಗಳಲ್ಲಿ ಲಭ್ಯವಿಲ್ಲದ ಉತ್ಪನ್ನಗಳನ್ನ ಕಾಣಬಹುದು. ಇದು ಮನೆಯಿಂದ ಹೊರಗೆ ಹೋಗದೆ ವೆಚ್ಚ ಮತ್ತು ಸಮಯವನ್ನ ಕಡಿಮೆ ಮಾಡುತ್ತದೆ. ನಮ್ಮ ಉತ್ಪನ್ನವನ್ನ ಮನೆಯಲ್ಲಿಯೇ ಪಡೆಯಬಹುದು. ಈಗ ನಾವು ಅಗೋಚರ ಅಥವಾ ಆನ್ಲೈನ್ ಮಾರುಕಟ್ಟೆಗಳು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ವಾಟ್ ಈಸ್ ವರ್ಚುವಲ್ ಆರ್ ಆನ್ಲೈನ್ ಮಾರ್ಕೆಟ್? ಆನ್ಲೈನ್ ಆರ್ ವರ್ಚುವಲ್ ಮಾರ್ಕೆಟಿಂಗ್ ಇಸ್ ದ ಪ್ರಾಕ್ಟೀಸ್ ಆಫ್ ಲಿವರೇಜಿಂಗ್ ವೆಬ್ ಬೇಸ್ಡ್ ಚಾನಲ್ಸ್ ಟು ಸ್ಪ್ರೆಡ್ ಎ ಮೆಸೇಜ್ ಅಬೌಟ್ ಎ ಕಂಪನೀಸ್ ಬ್ರ್ಯಾಂಡ್, ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ to its potential customers. The methods and techniques used for online marketing include email, social media, display advertising, search engine optimization, Google AdWords, and more. The objective of marketing is to reach potential customers through the channels where they spend their time reading, searching, shopping, and socializing online. Online marketing differs from traditional marketing, which was historically included mediums like print, billboard, television, and radio advertisements. ಆನ್ಲೈನ್ ಅಥವಾ ವರ್ಚುವಲ್ ಮಾರ್ಕೆಟಿಂಗ್ ಎನ್ನುವುದು ಕಂಪನಿಯ ಬ್ರ್ಯಾಂಡ್, ಉತ್ಪನ್ನಗಳು ಅಥವಾ ಸೇವೆಗಳ ಬಗ್ಗೆ ಅದರ ಸಂಭಾವ್ಯ ಗ್ರಾಹಕರಿಗೆ ಸಂದೇಶವನ್ನು ಹರಡಲು ವೆಬ್ ಆಧಾರಿತ ಚಾನೆಲ್ಗಳನ್ನು ಹತೋಟಿಗೆ ತರುವ ಅಭ್ಯಾಸವಾಗಿದೆ. ಆನ್ಲೈನ್ ಮಾರ್ಕೆಟಿಂಗಿಗೆ ಬಳಸುವ ವಿಧಾನಗಳು ಮತ್ತು ತಂತ್ರಗಳು ಇಮೇಲ್, ಸಾಮಾಜಿಕ ಮಾಧ್ಯಮ, ಪ್ರದರ್ಶನ, ಜಾಹೀರಾತು, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ಗೂಗಲ್ ಅಂಡ್ ವರ್ಡ್ಸ್ ಮತ್ತು
ಮತ್ತು ಹೆಚ್ಚಿನವುಗಳನ್ನು ಒಳಗೊಂಡಿವೆ. ಆನ್ಲೈನ್ನಲ್ಲಿ ಓದಲು, ಹುಡುಕಲು, ಶಾಪಿಂಗ್ ಮಾಡಲು ಮತ್ತು ಸಾಮಾಜಿಕವಾಗಿ ತಮ್ಮ ಸಮಯವನ್ನ ಕಳೆಯುವ ಚಾನೆಲ್ಗಳ ಮೂಲಕ ಸಂಭಾವ್ಯ ಗ್ರಾಹಕರನ್ನ ತಲುಪುವುದು ಮಾರ್ಕೆಟಿಂಗ್ನ ಉದ್ದೇಶವಾಗಿದೆ. ಆನ್ಲೈನ್ ಮಾರ್ಕೆಟಿಂಗ್ ಸಾಂಪ್ರದಾಯಿಕ ಮಾರುಕಟ್ಟೆಗಿಂತ ಭಿನ್ನವಾಗಿದೆ. ಇದು ಐತಿಹಾಸಿಕವಾಗಿ ಮುದ್ರಣ, ಬಿಲ್ಬೋರ್ಡ್, ದೂರದರ್ಶನ ಮತ್ತು ರೇಡಿಯೋ ಜಾಹೀರಾತುಗಳಂತಹ ಮಾಧ್ಯಮಗಳನ್ನ ಒಳಗೊಂಡಿದೆ. ಈಗ ನಾವು ಸಾಂಪ್ರದಾಯಿಕ ಮಾರಾಟಗಾರರು, ಸಗಟು ಮತ್ತು ಚಿಲ್ಲರೆ ವ್ಯಾಪಾರಿಗಳು ಅಂದ್ರೆ ಅವರು ಯಾರು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಹೂ ಈಸ್ ಟ್ರೆಡಿಷನಲ್ ಸೆಲ್ಲರ್ಸ್? Traditional retail refers to these thousands of small, mostly family-owned retail business. They are also referred to as the unorganized retail sector. The organized sector refers to large, modern, regional and national retail stores. Selling your home shouldn't be a stressful ordeal. Making the smart move of choosing a realtor is your first step to ensuring that your investment in your home pays off. Our services and experience allow you to focus on your move while we manage your home sale from our initial consultation to the closing deal and beyond. We pride ourselves on repeat business and hope you will come to understand why. ಈ ಸಣ್ಣ ಸಾವಿರಾರು ಸಾಂಪ್ರದಾಯಿಕ ಚಿಲ್ಲರೆ ವ್ಯಾಪಾರವು ಹೆಚ್ಚಾಗಿ ಕುಟುಂಬ ಒಡೆತನದ ಚಿಲ್ಲರೆ ವ್ಯಾಪಾರಗಳನ್ನ ಸೂಚಿಸುತ್ತದೆ. ಅವುಗಳನ್ನ ಅಸಂಘಟಿತ ಚಿಲ್ಲರೆ ವ್ಯಾಪಾರ ವಲಯ ಎಂದು ಕರೆಯಲಾಗುತ್ತದೆ. ಸಂಘಟಿತ ವಲಯವು ದೊಡ್ಡ ಆಧುನಿಕ ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಚಿಲ್ಲರೆ ಅಂಗಡಿಗಳನ್ನ ಸೂಚಿಸುತ್ತದೆ. ನಿಮ್ಮ ಮನೆಯನ್ನು ಮಾರಾಟ ಮಾಡುವುದು ಒತ್ತಡದ ಪರೀಕ್ಷೆ ಆಗಿರಬಹುದು. ಒಂದು ರಿಯಲ್ಟರ್ ಅನ್ನು ಆಯ್ಕೆ ಮಾಡುವ ಚುರುಕಾದ ಕ್ರಮವು ನಿಮ್ಮ ಮನೆಯಲ್ಲಿ ನಿಮ್ಮ ಹೂಡಿಕೆಯು ಲಾಭದಾಯಕವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ನಿಮ್ಮ ಮೊದಲ ಹೆಜ್ಜೆ ಅಂತ ಹೇಳಿ ನಾವು ಹೇಳಬಹುದು. ನಮ್ಮ ಸೇವೆಗಳು ಮತ್ತು ಅನುಭವವು ನಿಮ್ಮ ಮನೆ ಮಾರಾಟವನ್ನು ನಮ್ಮ ಆರಂಭಿಕ ಸಮಾಲೋಚನೆಯಿಂದ ಮುಕ್ತಾಯದ ಒಪ್ಪಂದಕ್ಕೆ ಮತ್ತು ಅದಕ್ಕೆ ಮೀರಿ ನಿರ್ವಹಿಸುವಾಗ ನಿಮ್ಮ ಚಲನೆಯ ಮೇಲೆ ಕೇಂದ್ರೀಕರಿಸಲು ನಿಮಗೆ ಅವಕಾಶ ನೀಡುತ್ತದೆ. ವಿಟ್ಟಿಯರ್ನಲ್ಲಿ ನಾವು ಪುನರಾವರ್ತಿತ ವ್ಯವಹಾರದ ಬಗ್ಗೆ ಹೆಮ್ಮೆ ಪಡುತ್ತೇವೆ ಮತ್ತು ಏಕೆ ಎಂದು ನೀವು ಅರ್ಥ ಮಾಡಿಕೊಳ್ತೀರಿ ಅಂತ ಹೇಳಿ ಭಾವಿಸಬಹುದು. ವಿದ್ಯಾರ್ಥಿಗಳೇ, ಈಗ ನಾವು ಸಾಂಪ್ರದಾಯಿಕ ಮಾರುಕಟ್ಟೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಮೋಷನ್ ಆಫ್ ಪ್ರಾಡಕ್ಟ್ಸ್ ಥ್ರೂ e-commerce product can be promoted in an interesting way and with lots of information directly to the customers, which reduces the cost of offline promotion because internet can interact a lot of customers and save amount of cost of advertisements can be used in different areas of business. Customer service can be enhanced because customer can search detailed information about product or marketplace which offers the product and can compare the price of different marketplaces. ಉತ್ಪನ್ನಗಳ ಪ್ರಚಾರ ಇ-ಕಾಮರ್ಸ್ ಉತ್ಪನ್ನವನ್ನು ಆಸಕ್ತಿದಾಯಕ ರೀತಿಯಲ್ಲಿ ಪ್ರಚಾರ ಮಾಡಬಹುದು ಮತ್ತು ಗ್ರಾಹಕರಿಗೆ ಸಾಕಷ್ಟು ಮಾಹಿತಿಯು ನೇರವಾಗಿ ಆಫ್ಲೈನ್ ಪ್ರಚಾರದ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಏಕೆಂದರೆ ಇಂಟರ್ನೆಟ್ ಬಹಳಷ್ಟು ಗ್ರಾಹಕರೊಂದಿಗೆ ಸಂವಹನ ನಡೆಸಬಹುದು ಮತ್ತು ವ್ಯಾಪಾರದ ವಿವಿಧ ಕ್ಷೇತ್ರಗಳಲ್ಲಿ ಜಾಹೀರಾತುಗಳ ವೆಚ್ಚವನ್ನು ಉಳಿಸಬಹುದು. ಗ್ರಾಹಕ ಸೇವೆಯನ್ನು ವರ್ಧಿಸಬಹುದು. ಗ್ರಾಹಕ ಸೇವೆಯನ್ನು ವರ್ಧಿಸಬಹುದು ಏಕೆಂದರೆ ಗ್ರಾಹಕರು ಉತ್ಪನ್ನವನ್ನು ಒದಗಿಸುವ ಉತ್ಪನ್ನ ಅಥವಾ ಮಾರುಕಟ್ಟೆಯ ಬಗ್ಗೆ ವಿವರವಾದ ಮಾಹಿತಿಯನ್ನ ಹುಡುಕಬಹುದು ಮತ್ತು ವಿವಿಧ ಮಾರುಕಟ್ಟೆ ಸ್ಥಳಗಳ ಬೆಲೆಗಳನ್ನ ಹೋಲಿಸಲೂಬಹುದು. ಬ್ರ್ಯಾಂಡ್ ಇಮೇಜ್. ನ್ಯೂ ಬಿಸಿನೆಸ್ ಮೆನ್ ಕ್ಯಾನ್ ಎಸ್ಟಾಬ್ಲಿಷ್ their brands on internet by using attractive images at an affordable price.
Advertisement traditionally, the advertisements were one way to attract customers and let them know about the new product or marketplace. But now, through e-commerce, advertisements are two-way in which customer can browse the marketplace and product, can compare the prices, and also can ask questions to the online retailers. Customized products can be made available according to the needs of customers. It will make a good place of business in market and new customers will be attracted. Order making process traditionally to take orders from customers. Intermediaries are used which takes a lot of time and expenses, but with e-commerce the order taking is so easy which reduces a lot of time and expenses and they can make more sales. ಬ್ರ್ಯಾಂಡ್ ಇಮೇಜ್ ಹೊಸ ವ್ಯಾಪಾರಿಗಳು ಆಕರ್ಷಕ ಚಿತ್ರಗಳನ್ನು ಕೈಗೆಟಕುವ ಬೆಲೆಯಲ್ಲಿ ಬಳಸಿಕೊಂಡು ಅಂತರ್ಜಾಲದಲ್ಲಿ ತಮ್ಮ ಬ್ರ್ಯಾಂಡ್ಗಳನ್ನು ಸ್ಥಾಪಿಸಬಹುದು. ಜಾಹೀರಾತು ಸಾಂಪ್ರದಾಯಿಕವಾಗಿ ಜಾಹೀರಾತುಗಳು ಗ್ರಾಹಕರನ್ನು ಆಕರ್ಷಿಸಲು ಮತ್ತು ಹೊಸ ಉತ್ಪನ್ನ ಅಥವಾ ಮಾರುಕಟ್ಟೆ ಸ್ಥಳದ ಬಗ್ಗೆ ತಿಳಿಸಲು ಒಂದು ಮಾರ್ಗವಾಗಿತ್ತು. ಆದರೆ ಈಗ ಇ ಕಾಮರ್ಸ್ ಜಾಹೀರಾತುಗಳ ಮೂಲಕ ಗ್ರಾಹಕರು ಮಾರುಕಟ್ಟೆ ಸ್ಥಳ ಮತ್ತು ಉತ್ಪನ್ನವನ್ನ ಬ್ರೌಸ್ ಮಾಡಲು ಎರಡು ರೀತಿಯಲ್ಲಿ ಬೆಲೆಗಳು ಮತ್ತು ಆನ್ಲೈನ್ ಚಿಲ್ಲರೆ ವ್ಯಾಪಾರಿಗಳಿಗೆ ಪ್ರಶ್ನೆಗಳನ್ನು ಸಹ ಇಲ್ಲಿ ಕೇಳಬಹುದು. ಗ್ರಾಹಕರ ಅಗತ್ಯಗಳಿಗೆ ಅನುಗುಣವಾಗಿ ಗ್ರಾಹಕೀಕರಣ ಕಸ್ಟಮೈಸ್ ಮಾಡಿದ ಉತ್ಪನ್ನಗಳನ್ನು ಲಭ್ಯವಾಗುವಂತೆ ಮಾಡಬಹುದು. ಇದು ಮಾರುಕಟ್ಟೆಯಲ್ಲಿ ವ್ಯಾಪಾರದ ಉತ್ತಮ ಸ್ಥಳವನ್ನು ಮಾಡುತ್ತದೆ ಮತ್ತು ಹೊಸ ಗ್ರಾಹಕರನ್ನ ಆಕರ್ಷಿಸುತ್ತದೆ. ಗ್ರಾಹಕರಿಂದ ಆದೇಶಗಳನ್ನ ತೆಗೆದುಕೊಳ್ಳಲು ಆದೇಶಿಸುವ ಪ್ರಕ್ರಿಯೆಯನ್ನ ಸಾಂಪ್ರದಾಯಿಕವಾಗಿ ಮಾಡಿ ಮಧ್ಯವರ್ತಿಗಳನ್ನ ಬಳಸುತ್ತಾರೆ. ಇದು ಸಾಕಷ್ಟು ಸಮಯ ಮತ್ತು ವೆಚ್ಚಗಳನ್ನ ತೆಗೆದುಕೊಳ್ಳುತ್ತದೆ. ಆದರೆ ಇ ಕಾಮರ್ಸ್ ನೊಂದಿಗೆ ಆರ್ಡರ್ ತೆಗೆದುಕೊಳ್ಳುವುದು ತುಂಬಾ ಸುಲಭ ಮತ್ತು ಇದು ಸಾಕಷ್ಟು ಸಮಯ ಮತ್ತು ವೆಚ್ಚಗಳನ್ನ ಕಡಿಮೆ ಮಾಡುತ್ತದೆ ಮತ್ತು ಅವರು ಹೆಚ್ಚು ಮಾರಾಟ ಮಾಡಲೂಬಹುದು. ಸಗಟು ಮತ್ತು ಚಿಲ್ಲರೆ ವ್ಯಾಪಾರಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಅಂತೇಳಿ ನಾವು ತಿಳಿದುಕೊಳ್ಳಬಹುದು. ಇಂಪ್ಯಾಕ್ಟ್ ಆನ್ ರಿಟೈಲರ್ಸ್. Turnover due to e-commerce, the turnover of offline retailers has reduced, which is a warning signal for the enterprise. Profit margin on the arrival of online shops in the market. Offline retailers are suffering from pricing to survive. In market, they have to sell product in low prices, which covers only their operational costs and they do not get any profit margin. Discount. Offline retailers sell their products at discounted rates because online stores offer heavy discount to the customers, and to stay in the market and to attract the customers they have to sell the products at discounts. ವಹಿವಾಟು ಇ ಕಾಮರ್ಸ್ ನಿಂದಾಗಿ ಆಫ್ಲೈನ್ ಚಿಲ್ಲರೆ ವ್ಯಾಪಾರಿಗಳ ವಹಿವಾಟು ಕಡಿಮೆಯಾಗಿದೆ. ಇದು ಉದ್ಯಮಕ್ಕೆ ಎಚ್ಚರಿಕೆಯ ಸಂಕೇತವಾಗಿದೆ. ಇದರಿಂದ ಅನೇಕ ಚಿಕ್ಕ ಪುಟ್ಟ ವ್ಯಾಪಾರಿಗಳು ಇವತ್ತು ಬೀದಿಗೆ ಬಿದ್ದಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಲಾಭದ ಅಂಚು ಆನ್ಲೈನ್ ಅಂಗಡಿಗಳು ಮಾರುಕಟ್ಟೆಯಲ್ಲಿ ಬಂದ ನಂತರ ಆಫ್ಲೈನ್ ಚಿಲ್ಲರೆ ವ್ಯಾಪಾರಿಗಳು ಬೆಲೆಯಿಂದ ಬಳಲ್ತಾ ಇದ್ದಾರೆ. ಮಾರುಕಟ್ಟೆಯಲ್ಲಿ ಬದುಕಲು ಅವರು ತಮ್ಮ ಕಾರ್ಯ ವೆಚ್ಚಗಳನ್ನ ಮಾತ್ರ ಒಳಗೊಂಡಿರುವ ಕಾನೂನು ಬೆಲೆಗಳಲ್ಲಿ ಉತ್ಪನ್ನವನ್ನ ಮಾರಾಟ ಮಾಡಬೇಕು ಮತ್ತು ಅವರಿಗೆ ಯಾವುದೇ ಲಾಭಾಂಶ ಅವರಿಗೆ ಸಿಗೋದಿಲ್ಲ. ಹಾಗೆ ರಿಯಾಯಿತಿ. ಆಫ್ಲೈನ್ ಚಿಲ್ಲರೆ ವ್ಯಾಪಾರಿಗಳು ತಮ್ಮ ಉತ್ಪನ್ನಗಳನ್ನ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುತ್ತಾರೆ, ಏಕೆಂದರೆ ಆನ್ಲೈನ್ ಮಳಿಗೆಗಳು ಗ್ರಾಹಕರಿಗೆ ಭಾರಿ ರಿಯಾಯಿತಿ ನೀಡುತ್ತವೆ ಮತ್ತು ಮಾರುಕಟ್ಟೆಯಲ್ಲಿ ಉಳಿಯಲು ಮತ್ತು ಗ್ರಾಹಕರನ್ನ ಆಕರ್ಷಿಸಲು ಅವರು ಉತ್ಪನ್ನಗಳನ್ನ ರಿಯಾಯಿತಿಯಲ್ಲಿ ಮಾರಾಟ ಮಾಡಬೇಕಾಗುತ್ತೆ. ವೆರೈಟಿ ಆಫ್ ಸ್ಟಾಕ್ಸ್. ವೆರೈಟಿ ಆಫ್ ಗೂಡ್ಸ್ is offered by online stores to which offline retailers cannot compete because at the end of year the leftover stock can give a huge loss to the retailer. Customer services. Offline retailers are providing different services at which online stores fails.
repair and goods of services, home delivery and offer sales services also like online shops. Window shopping, low prices offered by online stores leads to window shopping by customers at physical stores, and they buy product online, due to which they have prospective customers more than actual customers. Advertisement, offline retailers focus only on the advertisements so that they can attract customers and increases their sales. They do not leave a single chance to advertise. ವೈವಿಧ್ಯಮಯ ಸ್ಟಾಕುಗಳು, ವೈವಿಧ್ಯಮಯ ಸರಕುಗಳನ್ನು ಆನ್ಲೈನ್ ಸ್ಟೋರ್ಗಳು ನೀಡುತ್ತವೆ. ಇದರಲ್ಲಿ ಆಫ್ಲೈನ್ ಚಿಲ್ಲರೆ ವ್ಯಾಪಾರಿಗಳು ಸ್ಪರ್ಧಿಸಲು ಸಾಧ್ಯವಿಲ್ಲ, ಏಕೆಂದರೆ ವರ್ಷದ ಕೊನೆಯಲ್ಲಿ ಉಳಿದಿರುವ ಸ್ಟಾಕ್ ಚಿಲ್ಲರೆ ವ್ಯಾಪಾರಿಗೆ ದೊಡ್ಡ ನಷ್ಟವನ್ನ ನೀಡುತ್ತದೆ. ಗ್ರಾಹಕ ಸೇವೆಗಳು, ಆಫ್ಲೈನ್ ಚಿಲ್ಲರೆ ವ್ಯಾಪಾರಿಗಳು ಆನ್ಲೈನ್ ಸ್ಟೋರ್ಗಳು ವಿಫಲವಾದ ವಿಭಿನ್ನ ಸೇವೆಗಳನ್ನ ಒದಗಿಸ್ತಾ ಇರ್ತಾರೆ. ಸೇವೆಗಳ ದುರಸ್ತಿ ಮತ್ತು ಸರಕುಗಳು ಮನೆ ವಿತರಣೆ ಮತ್ತು ಮಾರಾಟದ ನಂತರದ ಸೇವೆಗಳು ಆನ್ಲೈನ್ ಅಂಗಡಿಗಳಂತೆ ಇರ್ತವೆ. ಹಾಗೂ ವಿಂಡೋ ಶಾಪಿಂಗ್, ಆನ್ಲೈನ್ ಸ್ಟೋರ್ಗಳು ನೀಡುವ ಕಡಿಮೆ ಬೆಲೆಗಳು ಭೌತಿಕ ಮಳಿಗೆಗಳಲ್ಲಿ ಗ್ರಾಹಕರಿಂದ ವಿಂಡೋ ಶಾಪಿಂಗಿಗೆ ಕಾರಣವಾಗುತ್ತದೆ ಮತ್ತು ಅವರು ಆನ್ಲೈನ್ ನಲ್ಲಿ ಉತ್ಪನ್ನವನ್ನ ಖರೀದಿಸುತ್ತಾರೆ. ಈ ಕಾರಣದಿಂದಾಗಿ ಅವರು ನಿಜವಾದ ಗ್ರಾಹಕರಿಗಿಂತ ಹೆಚ್ಚಿನ ಗ್ರಾಹಕರನ್ನ ಹೊಂದಿದ್ದಾರೆ. ಜಾಹೀರಾತು, ಆಫ್ಲೈನ್ ಚಿಲ್ಲರೆ ವ್ಯಾಪಾರಿಗಳು ಜಾಹೀರಾತುಗಳ ಮೇಲೆ ಮಾತ್ರ ಗಮನ ಹರಿಸ್ತಾರೆ. ಇದರಿಂದ ಅವರು ಗ್ರಾಹಕರನ್ನ ಆಕರ್ಷಿಸ್ತಾರೆ ಮತ್ತು ಅವರ ಮಾರಾಟವನ್ನ ಹೆಚ್ಚಿಸಲೂಬಹುದು. ಅವರು ಜಾಹೀರಾತು ಮಾಡಲು ಒಂದು ಅವಕಾಶವನ್ನು ಸಹ ಅವರು ಬಿಡೋದಿಲ್ಲ. ಕನ್ಕ್ಲೂಷನ್: e-commerce has good impact on markets like reduce the cost of advertisements as many customers can attract through internet. New brand can be developed, can maintain a good relationship with customers and can make customized products according to customers' needs. E-commerce is very good for us who provides us wide variety of products and services with lots of information and attractive pictures at any affordable price at our doorstep. It provides convenience to customers and allows the enterprise to expand their business over internet. E-commerce has good impact on markets like reduce the cost of advertisements as many customers can attract through internet. New brand can be developed, can maintain a good relationship with customers and can make customized products according to customers' needs. ಅಂತರ್ಜಾಲದ ಮೂಲಕ ಅನೇಕ ಗ್ರಾಹಕರು ಆಕರ್ಷಿಸಬಹುದು, ಹೊಸ ಬ್ರ್ಯಾಂಡ್ ಅನ್ನು ಅಭಿವೃದ್ಧಿಪಡಿಸಬಹುದು, ಗ್ರಾಹಕರೊಂದಿಗೆ ಉತ್ತಮ ಸಂಬಂಧವನ್ನ ಕಾಯ್ದುಕೊಳ್ಳಬಹುದು ಮತ್ತು ಗ್ರಾಹಕರ ಅಗತ್ಯಗಳಿಗೆ ಅನುಗುಣವಾಗಿ ಕಸ್ಟಮೈಸ್ ಮಾಡಿದ ಉತ್ಪನ್ನಗಳನ್ನ ಮಾಡಬಹುದು ಎಂದು ಇ-ಕಾಮರ್ಸ್ ಜಾಹೀರಾತುಗಳ ಬೆಲೆಯನ್ನ ಕಡಿಮೆ ಮಾಡುವಂತಹ ಮಾರುಕಟ್ಟೆಗಳ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ. ನಮ್ಮ ಮನೆ ಬಾಗಿಲಿಗೆ ಕೈಗೆಟುಕುವ ಬೆಲೆಯಲ್ಲಿ ಸಾಕಷ್ಟು ಮಾಹಿತಿ ಮತ್ತು ಆಕರ್ಷಕ ಚಿತ್ರಗಳನ್ನ ಹೊಂದಿರುವ ವೈವಿಧ್ಯಮಯ ಉತ್ಪನ್ನಗಳು ಮತ್ತು ಸೇವೆಗಳನ್ನ ಒದಗಿಸುವ ನಮಗೆ ಇ-ಕಾಮರ್ಸ್ ತುಂಬಾ ಒಳ್ಳೆಯದು. ಇದು ಗ್ರಾಹಕರಿಗೆ ಅನುಕೂಲವನ್ನ ಒದಗಿಸುತ್ತದೆ ಮತ್ತು ಎಂಟರ್ಪ್ರೈಸ್ಗೆ ತಮ್ಮ ವ್ಯಾಪಾರವನ್ನ ಅಂತರ್ಜಾಲದಲ್ಲಿ ವಿಸ್ತರಿಸಲು ಅನುವು ಮಾಡಿಕೊಡುತ್ತದೆ. ಅಂತರ್ಜಾಲದ ಮೂಲಕ ಅನೇಕ ಗ್ರಾಹಕರು ಆಕರ್ಷಿಸಬಹುದಾದಂತಹ ಜಾಹೀರಾತುಗಳ ಬೆಲೆಯನ್ನ ಕಡಿಮೆ ಮಾಡುವುದು, ಹೊಸ ಬ್ರ್ಯಾಂಡ್ ಅನ್ನು ಅಭಿವೃದ್ಧಿಪಡಿಸುವುದು, ಗ್ರಾಹಕರೊಂದಿಗೆ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳುವುದು ಮತ್ತು ಗ್ರಾಹಕರ ಅಗತ್ಯಗಳಿಗೆ ತಕ್ಕಂತೆ ಕಸ್ಟಮೈಸ್ ಮಾಡಿದ ಉತ್ಪನ್ನಗಳನ್ನ ತಯಾರಿಸುವುದು ಮುಂತಾದ ಮಾರುಕಟ್ಟೆಗಳ ಮೇಲೆ ಇ-ಕಾಮರ್ಸ್ ಉತ್ತಮ ಪರಿಣಾಮ ಬೀರುತ್ತದೆ. ಥ್ಯಾಂಕ್ ಯು.